ನಮ್ಮದು ಈಗ ಮಾಹಿತಿ ಕೆಳಗಡಿನ ಪ್ರಕಾರ ಇದೆ. ಟೋಟಲ್ ಎಲೆಕ್ಟ್ರಲ್ಸ್ 3,35,254 ವೋಟರ್ಸ್ ಇದ್ದಾರೆ. ಅದರಲ್ಲಿ ಇಲ್ಲಿ ತನಕ ನಾವು ಟೋಟಲ್ 2,20,638 ಅಂದರೆ 65.81% ಈಗಾಗಲೇ ನಾವು ಡಿಜಿಟೈಸೇಷನ್ ಮಾಡಿದ್ದೀವಿ. ಜೊತೆಗೆ 88,266 ಅಂದರೆ 26.33 26.33% ASDD ಅಂತ ನಾವು ಮಾರ್ಕ್ ಮಾಡಿದ್ದೀವಿ. ASDD ಅಂದರೆ ಈಗಾಗಲೇ ಹೇಳಿದ ಪ್ರಕಾರ ಆಬ್ಸೆಂಟ್, ಶಿಫ್ಟೆಡ್, ಡೆಡ್ ಮತ್ತು ಡಬಲ್. ಸೊ ಆ ASDDಯಲ್ಲಿ ನಾನು ಹೇಳಿದ ಪ್ರಕಾರ 88,266 ಅಂದರೆ 26.33% ನಾವು ASDD ಅಂತ ಮಾರ್ಕ್ ಮಾಡಿದ್ದೀವಿ. ಇನ್ನೂ 26,350 ವೋಟರ್ಸ್ದು ಡಿಜಿಟೈಸೇಷನ್ ಆಗಲಿ ಅಥವಾ ASDD ಆಗಲಿ ಬಾಕಿ ಇದೆ. ಸೊ ಈ ಟೋಟಲ್ ವೋಟರ್ಸ್ ಏನು ಹೇಳಿದ್ದೀನಿ ಅದರಲ್ಲಿ 26,350 ವೋಟರ್ಸ್ದು ಇನ್ನೂ ಡಿಜಿಟೈಸೇಷನ್ ಬಾಕಿ ಇದೆ. ಅಂದರೆ ಹೆಚ್ಚು ಕಡಿಮೆ 8% ಇನ್ನೂ ಮಾಡಬೇಕಾಗಿದೆ. 92% ಈಗಾಗಲೇ ನಾವು ಡಿಜಿಟೈಸೇಷನ್ ಇರ್ಬೋದು, ASDD ಇರ್ಬೋದು ಮಾಡಿದ್ದೀವಿ. ಸೊ ಇದು ಅಂಕಿಅಂಶಗಳು. ಈಗ ಮೇಜರ್ ಪ್ರಮೀಳ್ ಅವರು ಹೇಳಿದ್ದಂಗೆ ಈ SIR ಪ್ರಕ್ರಿಯೆದು ಮೂಲ ಉದ್ದೇಶ ಏನಂದರೆ ಅರ್ಹ ವೋಟರ್ಸ್ ಎಲೆಕ್ಟ್ರಲ್ ರೋಲಲ್ಲಿ ಇರಬೇಕು, ಅನರ್ಹ ವೋಟರ್ ಇರಬಾರ್ದು. ಆ ನಿಟ್ಟಿನಲ್ಲಿ ನಾವು ಈಗ ಏನು ಮಾಡ್ತಾಯಿದ್ದೀವಿ ಅಂದರೆ ಒಂದು 3 ಪ್ರಕಾರ ಇದನ್ನು ಹ್ಯಾಂಡಲ್ ಮಾಡ್ತಾಯಿದ್ದೀವಿ. ಇನ್ನೂ ತಮ್ಮ ಎಲ್ಲರ ಮುಖಾಂತರ ಯಾರ್ಯಾರು ಇನ್ನೂ ಫಾರ್ಮ್ಸ್ ಕೊಟ್ಟಿಲ್ಲ ವಾಪಸ್ BLO ಹತ್ರ ಅವರಿಗೆ ನಾವು ಸ್ವಲ್ಪ ಬೇಗ ಫಾರ್ಮ್ಸನ್ನು ವಾಪಸ್ ಕೊಡಬೇಕು ಅಂತ ಎಲ್ಲರಿಗೂ ನಾವು ಆಹ್ವಾನ ಮಾಡ್ತಾಯಿದ್ದೀವಿ. ಜೊತೆಗೆ ASDD ಲಿಸ್ಟ್ ಏನು ನಾವು ಮಾಡಿದ್ದೀವಿ ಈ ರೀತಿ ನಾವು A3 ಸೈಜ್ ಪ್ರಿಂಟ್ ಮಾಡಿದ್ದೀವಿ. ಇದನ್ನು ನಾವು ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ವೈಸ್ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ನಲ್ಲಿ ನಾವು ಇದನ್ನು ಅಂಟಿಸ್ತೀವಿ. ಇವತ್ತು ನಾಳೆ ಈ ಪ್ರಕ್ರಿಯೆ ಆಗುತ್ತೆ. ಈಗ ನಾವು ಯಾಕೆ ಇದನ್ನು ಮಾಡ್ತಾಯಿದ್ದೀವಿ ಅಂದರೆ ತಪ್ಪಾಗಿ ಇರ್ಬೋದು ಅಥವಾ ಅವರು ಫಾರ್ಮ್ ಕೊಡಲಾರದೇ ಇರಬಹುದು, ಮಾರ್ಕ್ ಮಾಡಿದ್ದಲ್ಲಿ ಈಗಲೇ ನಾವು ಇದನ್ನು ಕರೆಕ್ಷನ್ ಮಾಡ್ಬೋದು. ERO ಲಾಗಿನಲ್ಲಿ ಅವಕಾಶ ಇದೆ. ಈ ಪ್ರಕ್ರಿಯೆ ನಾವು ಡ್ರಾಫ್ಟ್ ರೋಲ್ 8ನೇ ತಾರೀಕಿಗೆ ನಾವು ಏನು ಮುಗಿಸ್ತೀವಿ, ಡ್ರಾಫ್ಟ್ ರೋಲ್ ಆಗುತ್ತೆ. ಡ್ರಾಫ್ಟ್ ರೋಲ್ ಆದ ನಂತರನೂ ಕ್ಲೇಮ್ಸ್ ಆ್ಯಂಡ್ ಆಬ್ಜೆಕ್ಷನ್ ಪೀರಿಯಡ್ ಇದೆ, ಆವಾಗ ಮಾಡ್ಬೋದು. ಆದರೆ ಆವಾಗ ಪ್ರೊಸೀಜರ್ ಬೇರೆ ಇದೆ. ಆವಾಗ ನೋಟಿಸಸ್ ಹೋಗಬೇಕು, ಹಿಯರಿಂಗ್ ಮಾಡಬೇಕು, ಆದೇಶ ಮಾಡಬೇಕು. ಅದು ಎಲ್ಲ ಡುಪ್ಲಿಕೇಶನ್ ಆಗಬಾರ್ದು. ಈಗಲೇ ಏನಾದರೂ ತಪ್ಪುಗಳು ಆಗಿದ್ದಲ್ಲಿ ನಾವು ಇದನ್ನು ಸರಿಪಡಿಸ್ಬೋದು ಅಂತ ಹೇಳಿ ನಾವು ಈ ಎಲ್ಲ ಮತಗಟ್ಟೆಯಲ್ಲಿ ಇದನ್ನು ನಾವು ಅಂಟಿಸ್ತಾ ಇದ್ದೀವಿ. ಎಲ್ಲ ವೋಟರ್ಸು ತಮ್ಮ ತಮ್ಮ ಪೋಲಿಂಗ್ ಸ್ಟೇಷನ್ಗೆ ಹೋಗಿ ಅಲ್ಲಿ ನೋಡ್ಬೋದು ಈ ASDD ಲಿಸ್ಟು. ಅಥವಾ ಈಗಾಗಲೇ ಇನೋಮಿನೇಷನ್ ಫಾರ್ಮಲ್ಲಿ ಕೊಟ್ಟು ಡಿಜಿಟೈಸೇಷನ್ ಆಗಿದ್ದಲ್ಲಿ ಯಾವುದೇ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನಾವು ಜೊತೆಗೆ ಏನು ಮಾಡ್ತೀವಿ, ನಮ್ಮ SWM ವೆಹಿಕಲ್ಸ್ ಏನಿದೆ ಆ ವೆಹಿಕಲ್ಸ್ ಮುಖಾಂತರ ಈಗಾಗಲೇ ನಾವು ಪ್ರಚಾರ ಅಂತೂ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಹೆಸರುಗಳನ್ನು ನಾವು ಕೂಗಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಂದರೆ ಆ ಏರಿಯಾದಲ್ಲಿ ಹೋಗಿ ಇವ್ರದ್ದು ಹೆಸರು ASDD ಲಿಸ್ಟಲ್ಲಿ ಬಂದಿದೆ ಅಂತ ಹೇಳಿ ನಾವು ಜನರಿಗೆ ಹೇಳ್ತೀವಿ. ಸೊ ಅದರಲ್ಲಿ ಸ್ವಲ್ಪ ಯಾರೊಬ್ಬರು ಬಂದು ಅದನ್ನು ಕರೆಕ್ಷನ್ ಮಾಡಿದರೆ ಅನುಕೂಲ ಆಗ್ತದೆ. ಜೊತೆಗೆ ವಾರ್ಡ್ ಮೀಟಿಂಗ್ಸ್ನು ನಾವು ಹಮ್ಮಿಕೊಂಡಿದ್ದೀವಿ. ವಾರ್ಡ್ ಮೀಟಿಂಗಲ್ಲಿ ಏನು ಮಾಡ್ತೀವಿ, ಈಗ BLO ಸೂಪರ್ವೈಸರ್ಸ್ ಇರ್ಬೋದು ಅಥವಾ ನಮ್ಮ ನೋಡಲ್ ಆಫೀಸರ್ಸ್ ಇರ್ಬೋದು, ಅವರ ಅಧ್ಯಕ್ಷತೆಯಲ್ಲಿ ಆಯಾ ವಾರ್ಡ್ ಇರ್ಬೋದು ಅಥವಾ ಅವ್ರದ್ದು ಮತಕ್ಷೇತ್ರ ಅಂದರೆ ಏರಿಯಾ ಇರ್ಬೋದು. ಫಾರ್ ಎಕ್ಸಾಂಪಲ್ ಒಂದು BLO ಸೂಪರ್ವೈಸರ್ ಹತ್ರ ಒಂದು 10ರಿಂದ 11 ಪೋಲಿಂಗ್ ಸ್ಟೇಷನ್ಸ್ ಇವೆ. ಅವ್ರು ಏನು ಮಾಡ್ಬೋದು, ಒಂದು ಜೋಗ್ರಫಿಕಲಿ ಸೆಂಟರ್ ಮಧ್ಯ ನೋಡಿಕೊಂಡು ಅಲ್ಲಿ ಕೂತ್ಕೊಂಡು ಒಂದು ಡೇಟ್ ಫೈನಲ್ ಮಾಡಿ ಮುಂಚಿತವಾಗಿ 1-2 ದಿನ ಅದರ ಬಗ್ಗೆ ಸ್ವಲ್ಪ ಪ್ರಚಾರ ಪಡಿಸಿ ಎಲ್ಲ BLA ಇರ್ಬೋದು, ಅಂದರೆ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು, ಅವ್ರದ್ದು ಲೀಡರ್ಸ್ ಇರ್ಬೋದು ಮತ್ತು ಜನರು ಇರ್ಬೋದು, ಅವರಿಗೆ ಕರೆಸಿ ಅಲ್ಲಿ ಮತ್ತೆ ಈ ASDD ಲಿಸ್ಟನ್ನು ಅವ್ರ ಜೊತೆ ನಾವು ಶೇರ್ ಮಾಡ್ತೀವಿ. ಸೊ ಈಗಲೇ ನಾವು ಏನು ಮಾಡ್ತಾಯಿದ್ದೀವಿ, ನೆಕ್ಸ್ಟು ಕ್ಲೇಮ್ಸ್ ಆ್ಯಂಡ್ ಆಬ್ಜೆಕ್ಷನ್ ಪೀರಿಯಡ್ ಬಂದ ನಂತರ ಏನು ಪ್ರೊಸೀಜರ್ ಮಾಡಬೇಕಾಗಿದೆ ಅದು ಸ್ವಲ್ಪ ಲೆಂದಿ ಇದೆ. ಅದಕ್ಕಿಂತ ಮುಂಚೆನೇ ನಾವು ಈಗಾಗಲೇ ಏನು ASDD ಮಾರ್ಕ್ ಮಾಡಿದ್ದೀವಿ ಅದನ್ನು ಏನಾದರೂ ಕರೆಕ್ಷನ್ ಮಾಡಬೇಕಾದಲ್ಲಿ ಈಗಲೇ ಮಾಡ್ಬೋದು ಅಂತ ಹೇಳಿ ಈ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಸೊ ತಮ್ಮ ಎಲ್ಲರ ಮುಖಾಂತರ ಎಲ್ಲ ಮತದಾರರಿಗೆ ಒಂದೇ ಒಂದು ಕಳಕಳಿಯಿಂದ ಮನವಿ ಏನಂದರೆ, ಇಲ್ಲಿ ತನಕ ಯಾರ್ಯಾರು ತಮ್ಮ ಎನ್ಯುಮರೇಷನ್ ಫಾರ್ಮನ್ನು ತುಂಬಿ ವಾಪಸ್ BLO ಹತ್ರ ಕೊಟ್ಟಿಲ್ಲ,
ದಯವಿಟ್ಟು ತಾವು ಬೇಗನೆ ಇನ್ಯುಮರೇಷನ್ ಫಾರ್ಮ್ನ ತುಂಬಿ ವಾಪಸ್ ಕೊಡಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಈ SIR ಪ್ರಕ್ರಿಯೆ ನಾವು ಪಾರದರ್ಶಕವಾಗಿ ಮತ್ತು ಎಲ್ಲರಿಗೂ ಟ್ರಾನ್ಸ್ಪರೆಂಟಾಗಿ ನೋಡುವಂತಹ ಪ್ರಕ್ರಿಯೆಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ತಮ್ಮ ಎಲ್ಲರಿಗೂ ಈ SIR ಪ್ರಕ್ರಿಯೆ ಯಶಸ್ವಿಯಾಗಿ ಮುಗಿಸ್ಕೊಳ್ಳೋಣ ಅಂತ ಆಹ್ವಾನ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.